ಆಶೀರ್ವಾದ ಮಾಡಿ. ಲಕ್ಷ್ಮಿ ನೋಡ್ರಿ ಗುರು ಎಷ್ಟು ಕ್ಯೂಟ್ ಆಗಿದ್ದಾಳಲ್ಲ. ಅದು ಕಾಸು ಕೊಡಲಿಲ್ಲ ಅಂದ್ರೂ ಆಶೀರ್ವಾದ ಮಾಡುತ್ತೆ. ಕಾಸು ಕೊಟ್ರೆ ಅಂತ ಅಲ್ಲ, ತಲೆ ಬಗ್ಸಿದ್ರೆ ಅದು ಆಶೀರ್ವಾದ ಮಾಡುತ್ತೆ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಚೂರು ಸೌಂಡ್ಲೆ ಎತ್ತದಾಗ ಬಾಯಿಗೆ ಬಂದು ಎಲ್ಲ ದೂಕ್ಬಿಟ್ರಪ್ಪ, ಏನು ಮಾಡೋದು ಕಲ್ಕಿನಿ ಎದೆ ಮೇಲೆ ಹಾಕೊಂಡು ಬಿದ್ದೋಯ್ತೀನಲ್ಲ ಅಂತ. ಹೆಲ್ಮೆಟ್ ಮೇಲೆ ಇದಕ್ಬಿಡ್ತು ಸೊಳ್ಳು, ಅದೇ ತಲೆ ಅನ್ಕೊಂಡು ಅನ್ಕೊಂಡಿರ್ತದೆ. ಇದು ಯಾವುದು ಇಷ್ಟು ದಿನ ಯಾವುದು ಈ ಥರ ತಲೆಗಳು ನೋಡಿಲ್ವಲ್ಲ, ಇದ್ಯಾವುದು ಹೊಸ ತಲೆ, ಏನೋ ಒಂದು ಬಿಡು ಆಶೀರ್ವಾದ ಮಾಡೋಣ ಅಂತ ಮಾಡೈತಿ. ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅನ್ನಿಸ್ತದ. ಒಂದು ಕ್ಷಣ ಕನ್ಫ್ಯೂಸ್ ಆಗಿಬಿಟ್ಟಿರ್ತದೆ ಲಕ್ಷ್ಮಿನು, ಈ ಪ್ರಾಣಿನ ಇದು ಇಲ್ಲ ಮನುಷ್ಯನ ಇದು ಅಂದ್ಕೊಂಡು. ನಾನು ಹೇಳೋದು ಇನ್ನೊಂದು ಏನು ಅಂದರೆ, ಅದು ಕಲೆಕ್ಷನ್ ಮಾಡ್ತೈತೆ ಓಕೆ ಖುಷಿನೇ, ಬಟ್ ಅದರದ್ದು ಆ ಕಲೆಕ್ಷನಲ್ಲಿ 1% ಮಾವುತ ತಾಳಲಿ, ಇನ್ನು 75% ಆನೆಗೆ ಫುಡ್ಗೇನೆ ಖರ್ಚು ಮಾಡಲಿ ಅನ್ನೋದೊಂದು ಇದು ಮಾಡ್ತವ್ರೆ. ಅದರಲ್ಲೇನು ಡೌಟ್ ಇಲ್ಲ, ಮಾಡಲಿ ಅಂತಲೇ ನನ್ನೊಂದು ಆಸೆ ಅಷ್ಟೇ.